ಪುನರುತ್ಥಾನ ದೇವಾಲಯದ ಈ VBS ಅಲ್ಲಿ ಬಂದಂಥ ಎಲ್ಲ ಮಧುಮಕ್ಕಳನ್ನು ಸಹ ಆಶೀರ್ವದಿಸಲು ಶಕ್ತನಾದ ದೇವರಾಗಿದ್ದಾನೆ. ನಾವು ವಿಶ್ವಾಸದಿಂದ ಸಂತೋಷದಿಂದ ಆತನ ನಾಮವನ್ನು ಸ್ತುತಿಸುವಾಗ ಸ್ತುತಿಗಳ ಮಧ್ಯದಲ್ಲಿರುವ ಆತನು ಮಕ್ಕಳನ್ನು ಆಶೀರ್ವದಿಸುವನು. ಮಕ್ಕಳೆಲ್ಲ ಚಪ್ಪಾಳೆ. ನಿನ್ನ ನಾಮ ಮಹಿಮೆ ಪಡಿಸೋ ಸ್ಥಳಕ್ಕೆ ನೀ ಬರುವೆ. ನಿನ್ನ ನಾಮ ಮಹಿಮೆ ಪಡಿಸೋ ಸ್ಥಳಕ್ಕೆ ನೀ ಬರುವೆ. ಆಶೀರ್ವದಿಸುವೆ 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 ಆಶೀರ್ವದಿಸುವೆ. ನನ್ನ ದೇವರೇ ನಿಮಗೆ ಸ್ತೋತ್ರ, ನನ್ನ ರಾಜನೇ ನಿಮಗೆ ಸ್ತೋತ್ರ. ನನ್ನ ದೇವರೇ ನಿಮಗೆ ಸ್ತೋತ್ರ, ನನ್ನ ರಾಜನೇ ನಿಮಗೆ ಸ್ತೋತ್ರ. ನಿನ್ನ ನಾಮ ಮಹಿಮೆ ಪಡಿಸೋ ಸ್ಥಳಕ್ಕೆ ನೀ ಬರುವೆ. ಆತನು ಅದ್ಭುತ ಸ್ವರೂಪನಾಗಿ ಮಕ್ಕಳ ಮಧ್ಯದಲ್ಲಿ ನಮ್ಮೆಲ್ಲರ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡಲು ಶಕ್ತನಾದ ದೇವರಾಗಿದ್ದಾನೆ. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು ಆತನಾಗಿದ್ದಾನೆ. ಅದ್ಭುತ ಸ್ವರೂಪನೇ, ಆಲೋಚನಾ ಕರ್ತನೇ, ಅದ್ಭುತ ಸ್ವರೂಪನೇ, ಆಲೋಚನಾ ಕರ್ತನೇ, ಆತ್ಮ ಸ್ವರೂಪಿ ದೇವ ಆವರಿಸು ಬಾರಯ್ಯ. ಆತ್ಮ ಸ್ವರೂಪಿ ದೇವ ಆವರಿಸು ಬಾರಯ್ಯ. ಹೇಳೋಣ ಒಟ್ಟಾಗೆಲ್ಲ ಸೇರಿ. ಆಶೀರ್ವದಿಸುವೆ 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 ಆಶೀರ್ವದಿಸುವೆ. ನನ್ನ ದೇವರೇ ನಿಮಗೆ ಸ್ತೋತ್ರ, ನನ್ನ ರಾಜನೇ ನಿಮಗೆ ಸ್ತೋತ್ರ. ನನ್ನ ದೇವರೇ ನಿಮಗೆ ಸ್ತೋತ್ರ, ನನ್ನ ರಾಜನೇ ನಿಮಗೆ ಸ್ತೋತ್ರ. ನಿನ್ನ ನಾಮ ಮಹಿಮೆ ಪಡಿಸೋ ಸ್ಥಳಕ್ಕೆ ನೀ ಬರುವೆ. ಆತನು ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾನೆ. ಪ್ರೀತಿಯನ್ನ ಧಾರೆ ಎರಿದವನಾಗಿದ್ದಾನೆ. ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಎಲ್ಲ ಪಾಪದ ನೊಗವನ್ನ ಶಿಲುಬೆಗೆ ಜಡಿದು ನಮ್ಮ ವಿಮೋಚನೆ ಮಾಡಿದ ಕರ್ತನು, ನಮ್ಮನ್ನು ಶುದ್ಧಿಪಡಿಸಿದ ದೇವರು, ಅಪರಿಮಿತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸುವ ಕರ್ತನಾಗಿದ್ದಾನೆ. ಆಡೋಣ. ದೇವನೇ ಪಾಪಿಯ ರಕ್ಷಕನೇ, ಪರಿಶುದ್ಧ ದೇವನೇ ಪಾಪಿಯ ರಕ್ಷಕನೇ, ಪ್ರೀತಿ ಸ್ವರೂಪನಾಗಿ ಪ್ರೀತಿಯ ತೋರಿದೆ. ಪ್ರೀತಿ ಸ್ವರೂಪನಾಗಿ ಪ್ರೀತಿಯ ತೋರಿದೆ. ಹೇಳೋಣ ಎಲ್ಲ ಸೇರಿ. ಆಶೀರ್ವದಿಸುವೆ 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 ಆಶೀರ್ವದಿಸುವೆ. ನನ್ನ ದೇವರೇ ನಿಮಗೆ ಸ್ತೋತ್ರ, ನನ್ನ ರಾಜನೇ ನಿಮಗೆ ಸ್ತೋತ್ರ. ನನ್ನ ದೇವರೇ ನಿಮಗೆ ಸ್ತೋತ್ರ, ನನ್ನ ರಾಜನೇ ನಿಮಗೆ ಸ್ತೋತ್ರ. ಮಹಿಮೆ ಪಡಿಸೋ ಸ್ಥಳಕ್ಕೆ ನೀ ಬರುವೆ. ನಿನ್ನ ನಾಮ ಮಹಿಮೆ ಪಡಿಸೋ ಸ್ಥಳಕ್ಕೆ ನೀ ಬರುವೆ. ನಾವೆಲ್ಲರೂ ಈ ಸಮಯದಲ್ಲಿ ಹಾಗೇನೆ ಎದ್ದು ನಿಂತ್ಕೊಳ್ಳೋಣ. ನಾವಿರುವ ಸ್ಥಳಗಳಲ್ಲಿ ಎದ್ದು ನಿಂತ್ಕೊಂಡವರಾಗಿ ದೇವರ ಕಡೆಗೆ ದೃಷ್ಟಿಸುತ್ತಾ ವಾಕ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂತೆ ನಮ್ಮ ಹೃದಯಗಳನ್ನು ಕರ್ತನ ಕಡೆಗೆ ತಿರುಗಿಸೋಣ. ಅದೇ
ಆತನು ಮಹಿಮೆಯ ಸ್ವರೂಪನು ಮೇಘ ಸ್ತಂಭವಾಗಿ ಇಳಿದು ಬರುವ ಆತನಾಗಿದ್ದಾನೆ. ಆ ಹೊತ್ತು ಐಗುಪ್ತರ ಮಧ್ಯದಲ್ಲಿ ಇಸ್ರಾಯೇಲರನ್ನು ಬಿಡಿಸಿ ಕಾಪಾಡಿದ ದೇವರು ಈಗ ಕೆಂಪು ಸಮುದ್ರದ ಮಧ್ಯದಲ್ಲಿ ಹಾದು ಹೋಗುವಂತೆ ಅನೇಕ ಅದ್ಭುತಗಳನ್ನು ತೋರಿದ ದೇವರು ಒಂದು ಹೊಸ ಜನಾಂಗವನ್ನು, ಒಂದು ಹೊಸ ಥರವನ್ನು ಆತನು ಪರಿಚಯ ಮಾಡ್ತಾನೆ. ಅರಣ್ಯ ಯಾತ್ರೆಯಲ್ಲಿ ಅವರು ಹೋಗುವಾಗ ಆ ಮಕ್ಕಳು ಐಗುಪ್ತದ ಅನುಭವದಲ್ಲಿ ಬರಲಿಲ್ಲ. ಐಗುಪ್ತದ ಅನುಭವ ಅವರ ಮೇಲೆ ಪ್ರಭಾವ ಬೀಳಲಿಲ್ಲ. ಯಾಕೆಂದರೆ ಅರಣ್ಯ ಮಾರ್ಗದಲ್ಲಿ ಹುಟ್ಟಿದ ಮಕ್ಕಳು ಅದ್ಭುತ ಸ್ವರೂಪನ ಕಾರ್ಯಗಳನ್ನು ನೋಡಿದವರಾಗಿದ್ದರು. ಮಹಿಮೆಯ ದೇವರ ಮೇಘ ಸ್ತಂಭವಾಗಿ ನಡೆಸಿದ ಕಾರ್ಯಗಳನ್ನು ನೋಡಿದವರಾಗಿದ್ದರು. ಆತನ ಕೃಪೆಯನ್ನು ಹೊಂದಿದವರಾಗಿದ್ದರು. ಮನ್ನವನ್ನು ತಿಂದವರಾಗಿದ್ದರು. ಅದಕ್ಕಾಗಿ ಅವರು ಒಂದು ನೂತನ ಜನಾಂಗವಾದರು ಅಂತ ನಾವು ನೋಡ್ತಾ ಇದ್ದೇವೆ. ಇವತ್ತು ಅದೇ ಆಶೀರ್ವಾದಗಳು ನಮ್ಮ ಮುದ್ದು ಮಕ್ಕಳ ಮೇಲೆ ಕರ್ತನ ಬಿಡುಗಡೆ ಮಾಡುವಂತೆ ಹಾಡೋಣ. ಮಹಿಮೆಯ ದೇವರೇ, ಮೇಘ ಸ್ತಂಭವೇ, ಮಹಿಮೆಯ ದೇವರೇ, ಮೇಘ ಸ್ತಂಭವೇ, ಮಹಿಮೆಯ ರಾಜನಾಗಿ ಮೇಘದಿ ನೀ ಬರುವೆ, ಮಹಿಮೆಯ ರಾಜನಾಗಿ ಮೇಘದಿ ನೀ ಬರುವೆ. ಹೃದಯಪೂರ್ವಕವಾಗಿ ಹೇಳೋಣ. ಆಶೀರ್ವದಿಸುವೆ, ಆಶೀರ್ವದಿಸುವೆ. ಎರಡು ಕರಗಳು ಮಕ್ಕಳ ಕಡೆಗೆ ಚಾಚಿ ಹೇಳೋಣ. ನಮ್ಮ ಸಭೆ ಮಕ್ಕಳನ್ನು ಹಿರಿಯರೆಲ್ಲರೂ ಆಶೀರ್ವದಿಸೋಣ. ದೇವರ ಪ್ರಸನ್ನತೆ ಅವರನ್ನು ಆವರಿಸುವಂತೆ ಆಶೀರ್ವದಿಸ್ತಾ ಕೇಳೋಣ. ನನ್ನ ದೇವರೇ ನಿಮಗೆ ಸ್ತೋತ್ರ, ನನ್ನ ರಾಜನೇ ನಿನಗೆ ಸ್ತೋತ್ರ, ನನ್ನ ದೇವರೇ ನಿಮಗೆ ಸ್ತೋತ್ರ, ನನ್ನ ರಾಜನೇ ನಿಮಗೆ ಸ್ತೋತ್ರ. ಕೊನೆಯದಾಗಿ ಎಲ್ಲ ಸೇರಿ ಮತ್ತೊಮ್ಮೆ ಹೇಳುವ. ನಮ್ಮ ಕೈಗಳನ್ನು ಈ ಚಿಕ್ಕ ಮಕ್ಕಳ ಕಡೆಗೆ ಎತ್ತಿ ಸಭೆಯಾಗಿ, ಸೇವಕರ ಜೊತೆ ಸಭೆಯಾಗಿ ಹೇಳೋಣವಾ. ಆಶೀರ್ವದಿಸುವೆ, 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 ಆಶೀರ್ವದಿಸುವೆ. ನನ್ನ ದೇವರೇ ನಿಮಗೆ ಸ್ತೋತ್ರ, ನನ್ನ ರಾಜನೇ ನಿಮಗೆ ಸ್ತೋತ್ರ, ನನ್ನ ದೇವರೇ ನಿಮಗೆ ಸ್ತೋತ್ರ, ನನ್ನ ರಾಜನೇ ನಿಮಗೆ ಸ್ತೋತ್ರ. ಅದು ಸ್ವಾಮಿ, ಸ್ತುತಿ ಸ್ತೋತ್ರ ಘನತೆ ಎಲ್ಲವೂ ನಿನಗೆ ಒಪ್ಪಿಸಿಕೊಡ್ತಿದ್ದೇನೆ. ವಾಕ್ಯ ಹೇಳುವಂಥ ನಿನ್ನ ಮಗನ ಮೇಲೆ ನಿನ್ನ ಮಹಿಮೆಯ ಪ್ರಸನ್ನತೆ ಆಡಿ